ಸದ್ಯ ರಾಜ್ಯ ಬಿಜೆಪಿಯ ಪರಿಸ್ಥಿತಿಯನ್ನ ನೆನೆಸ್ಕೊಳ್ತಾ ಇದ್ರೆ ಏನಪ್ಪಾ ಶಿಸ್ತಿನ ಪಕ್ಷ ಅಂತ ಹೇಳ್ತಾ ಇದ್ರು. ಆದ್ರೆ ಬಿಜೆಪಿ ಅಂತಹ ಸೋಕಾಲ್ಡ್ ಶಿಸ್ತಿನ ಪಕ್ಷದ ಪರಿಸ್ಥಿತಿ ಇವತ್ತು ಹಾದಿ ಬೀದಿಯಲ್ಲಿ ಬಣ ಬಡದಾಟ ಈ ಮಟ್ಟಕ್ಕೆ ತಾರಕಕ್ಕೆ ಏರ್ಬಿಟ್ಟಿದೆಯಲ್ಲ. ಒಂದ್ ಕಡೆ ಯತ್ನಾಳ್ ಬಣ, ಇನ್ನೊಂದ್ ಕಡೆ ವಿಜೇಂದ್ರ ಬಣ, ಅವರೊಂದ್ ಕಡೆ ಸಭೆ ಮಾಡೋದು, ಇವರೊಂದ್ ಕಡೆ ಸಭೆ ಮಾಡೋದು, ಇವರಿಬ್ಬರ ಜಗಳ ಬಿಡಿಸೋದಕ್ಕೆ ರಾಜ್ಯ ಬಿಜೆಪಿಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ರಾಜ್ಯಕ್ಕೆ ಬಂದಿದ್ದಾರೆ. ಇವತ್ತು ಬಿಜೆಪಿಯ ಮ್ಯಾರಥಾನ್ ಸಭೆ ಇತ್ತು. ಮಧ್ಯಾಹ್ನ 3 ಗಂಟೆಯಿಂದಲೂ ಕೂಡ ನಿರಂತರವಾಗಿ ಬಿಜೆಪಿ ಕಚೇರಿಯಲ್ಲಿ, ಮಲ್ಲೇಶ್ವರದ ಬಿಜೆಪಿ ಕಚೇರಿಯಲ್ಲಿ ಸಭೆಗಳು ನಡೀತಾನೆ ಇದೆ. ರಾಜ್ಯಾಧ್ಯಕ್ಷರ ಚುನಾವಣೆಗೆ ಪಟ್ಟು ಹಿಡಿದು ರೆಬಲ್ಸ್ ಟೀಮ್ ಕೂಡ ಕೂತ್ಕೊಂಡಿದೆ. ಆದರೆ ಇವತ್ತು ರಾಜ್ಯ ಬಿಜೆಪಿಯ ಉಸ್ತುವಾರಿ ಬಂದ್ರೂ ಕೂಡ ರೆಬಲ್ಸ್ ಮಾತ್ರ ಸಭೆಗೆ ಗೈರಾಗಿದ್ರು. ಇದೆಲ್ಲದರ ಹಿಂದೆ ಏನಿದೆ, ಇದೆಲ್ಲವೂ ಕೂಡ ಬಿಜೆಪಿಯನ್ನ ಎಲ್ಲಿಗೆ ತಗೊಂಡು ಬಂದು ನಿಲ್ಲಿಸುತ್ತೆ ರಾಜ್ಯದಲ್ಲಿ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಬಿಜೆಪಿ ಹೈಟೆನ್ಷನ್. ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆಯ ಸವಾಲು ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ. ತಾರಕಕ್ಕೇರಿದೆ ಬಣ ಬಡದಾಟ. ರಾಜ್ಯಾಧ್ಯಕ್ಷ ಚುನಾವಣೆಗೆ ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ. ರಾಜ್ಯಾಧ್ಯಕ್ಷರ ಆಯ್ಕೆಗೆ ಭಿನ್ನ ಅಭಿಪ್ರಾಯವನ್ನ ಸಂಗ್ರಹದ ಜೊತೆ ಕಚ್ಚಾಟ ಶಮನ ಮಾಡುವಂತಹ ಆಲೋಚನೆ ಇದೆ. ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನ ನಡೆಸ್ತಾ ಇದ್ದಾರೆ. ಯತ್ನಾಳ್ ಮತ್ತು ವಿಜಯೇಂದ್ರ ಬಣದಿಂದ ತಂತ್ರ ಮತ್ತು ಪ್ರತಿತಂತ್ರವನ್ನ ಹೂಡ್ಲಾಗ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆಯ ಸವಾಲು ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ. ರಾಜ್ಯಾಧ್ಯಕ್ಷ ಚುನಾವಣೆ ನಡೆಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಅಭಿಪ್ರಾಯವನ್ನ ಸಂಗ್ರಹ ಮಾಡೋದ್ರ ಜೊತೆಗೆ ಈ ಕಚ್ಚಾಟವನ್ನ ಹೇಗಾದ್ರೂ ಮಾಡಿ ಶಮನ ಮಾಡಬೇಕು ಅಂತ ರಾಧಾ ಮೋಹನ್ ದಾಸ್ ನಿರ್ಧಾರ ಮಾಡಿದ್ದಾರೆ. ಇವತ್ತು ರಾಧಾ ಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಬ್ಯಾಕ್ ಟು ಬ್ಯಾಕ್ ಸಭೆ ಕೂಡ ನಡೆದಿದೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಪುನರಾಯ್ಕೆಗೆ ಬಿವೈ ವಿಜಯೇಂದ್ರ ಒಲವು ತೋರಿಸ್ತಾ ಇದ್ದಾರೆ. ಆದರೆ ವಿಜಯೇಂದ್ರ ಬದಲಾವಣೆಗೆ ಪಟ್ಟು ಹಿಡಿದಿದೆ ಯತ್ನಾಳ್ ಬಣ. ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಪುನರಾಯ್ಕೆ ಆಗೋದಕ್ಕೆ ಬಿವೈ ವಿಜಯೇಂದ್ರ ಒಲವು ತೋರಿಸ್ತಾ ಇದ್ದಾರೆ. ಆದರೆ ವಿಜಯೇಂದ್ರ ಬದಲಾವಣೆ ಮಾಡಬೇಕು ಅಂತ ಯತ್ನಾಳ್ ಬಣ ಪಟ್ಟು ಹಿಡಿದು ಕೂತ್ಕೊಂಡಿದೆ. ತಮ್ಮ ಬಣದಿಂದ ಅಭ್ಯರ್ಥಿಯನ್ನ ಹಾಕೋದು ಖಚಿತ ಅಂತ ಶಾಸಕ ಯತ್ನಾಳ್ ಹೇಳಿದ್ದಾರೆ. ರೆಬಲ್ಸ್ ರಣತಂತ್ರ, ರಣಾಕ್ರೋಶಕ್ಕೆ ಬಿವೈವಿ ಸೈಲೆಂಟ್ ಆಗಿ ಪ್ರತಿತಂತ್ರವನ್ನ ಹೂಡ್ತಾ ಇದ್ದಾರೆ. ವಿಜಯೇಂದ್ರ ಪರವಾಗಿ ಆಪ್ತರು, ಮಾಜಿ ಹಾಲಿ ಶಾಸಕರು ಸಭೆ ನಡೆಸ್ತಾ ಇದ್ದಾರೆ. ಮಾಜಿ ಶಾಸಕರನ್ನ ದೂರ ಇಟ್ಟಿದ್ದಕ್ಕೆ ವಿಜಯೇಂದ್ರ ಅವರ ಆಪ್ತರು ಕಿಡಿಕಾರ್ತಾ ಇದ್ದಾರೆ. ನೀವು ಮಾಜಿ ಶಾಸಕರನ್ನ ದೂರ ಇಟ್ರಿ, ಅದಕ್ಕೆ ಇಷ್ಟೆಲ್ಲ ಆಗ್ತಾ ಇದೆ ಅಂತ. ರಾಧಾ ಮೋಹನ್ ದಾಸ್ ಅವರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಿ ಚರ್ಚೆ ಮಾಡುವಂತಹ ನಿರ್ಧಾರ ಕೂಡ ಮಾಡಿದ್ದಾರೆ. ಯತ್ನಾಳ್ ಮತ್ತೆ ವಿಜಯೇಂದ್ರ ಆಪ್ತರ ಜೊತೆ ಪ್ರತ್ಯೇಕವಾಗಿ ರಾಧಾ ಮೋಹನ್ ದಾಸ್ ಮಾತುಕತೆಯನ್ನ ನಡೆಸಲಿದ್ದಾರೆ. ಯಾರ್ಯಾರ ಬಣದವರು ಏನೇನ್ ಹೇಳ್ತಾರೆ, ಏನ್ ಮಾಡ್ತಾರೆ, ಯಾವ ರೀತಿ ರಣತಂತ್ರ ಪ್ರತಿತಂತ್ರವನ್ನ ಹೂಡ್ತಾ ಇದ್ದಾರೆ, ಇದೆಲ್ಲವನ್ನ ಕೂಡ ಗಮನಿಸ್ತಾ ಹೋಗ್ಬೇಕಾಗತ್ತೆ. ಬಿಜೆಪಿಯಲ್ಲಿ ಗೇಮ್ ಸ್ಟಾರ್ಟ್ಸ್ ನಾವು ಅಂತೀವಲ್ಲ, ಆ ರೀತಿ ಆಗಿದೆ. ಇನ್ನು ಬಿಜೆಪಿ ಶಾಸಕರಿಗೆ ವರಿಷ್ಠರ ಬಗ್ಗೆ ಭಯಾನೂ ಇಲ್ಲ, ಕಿಂಚಿತ್ತು ಗೌರವನೂ ಇಲ್ಲ. ಮಾತೆತ್ತಿದ್ರೆ ನಾವು ಶಿಸ್ತಿನ ಪಕ್ಷದವರು ಅಂತ ಹೇಳ್ಕೊಂಡು ತಿರುಗುವಂತ ಬಿಜೆಪಿಯ ಶಾಸಕರಿಗೆ ವರಿಷ್ಠ ಬಗ್ಗೆ ಭಯಾನೂ ಇಲ್ಲ, ಎಳ್ಳಷ್ಟು ಗೌರವನೂ ಇಲ್ಲ. ಹೈಕಮಾಂಡ್ ಕರೆದಂತ ಸಭೆಗೆ ಅರ್ಧದಷ್ಟು ಶಾಸಕರು ಗೈರು ಹಾಜರಾಗಿದ್ದಾರೆ. ಅರವತ್ತೈದು ಶಾಸಕರ ಪೈಕಿ ಕೇವಲ 30 ಶಾಸಕರು ಮಾತ್ರ ಸಭೆಗೆ ಹಾಜರಾಗಿದ್ದಾರೆ. ಅರ್ಧಕ್ಕರ್ಧ ಜನ ಬಂದಿಲ್ಲ. 29 ಎಂಎಲ್ಸಿಗಳ ಪೈಕಿ ಸಭೆಗೆ ಬಂದಿದ್ದು ಕೇವಲ 10 ಎಂಎಲ್ಸಿಗಳು ಮಾತ್ರ. ಇನ್ನು 17 ಸಂಸದರ ಪೈಕಿ ಸಭೆಯಲ್ಲಿ ಭಾಗಿಯಾಗಿದ್ದು 2 ಮಾತ್ರ. ಇನ್ನು 15 ಜನಕ್ಕೆ ಏನ್ ಪ್ರಾಬ್ಲಮ್ ಇತ್ತೋ ಗೊತ್ತಿಲ್ಲ. ಸಂಸದರಾದ ಡಾಕ್ಟರ್ ಕೆ ಸುಧಾಕರ್, ಬ್ರಿಜೇಶ್ ಚೌಟ ಮಾತ್ರ ಹಾಜರಿದ್ರು. ರೆಬಲ್ ಶಾಸಕರಾದ ಯತ್ನಾಳ್, ರಮೇಶ್ ಜಾರಕಿಹೊಳಿ ಸಹ ಗೈರು ಹಾಜರಾಗಿದ್ರು. ಸೊ ಹೀಗಾಗಿ ಹೈಕಮಾಂಡ್ ಅವರೇ ಬಂದು ಇಲ್ಲಿ ಸಭೆ ಮಾಡ್ತೀವಿ ಬನ್ನಿ ಅಂತ ಹೇಳಿದ್ರು, ಬರಲ್ಲ ಅಂತ ಹೇಳಿದ್ರೆ ಇವ್ರು ಇನ್ನೆಷ್ಟು ಬೆಳೆದು ನಿಂತ್ಕೊಂಡಿರ್ಬೋದು. ಅಂದ್ರೆ ಹೈಕಮಾಂಡ್ಗೆ ಸೆಡ್ಡು ಹೊಡೆದು ನಿಂತ್ಕೊಳ್ತಾ ಇದ್ದಾರೆ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ನೋಡಿ, ಹೈಕಮಾಂಡ್ ಬಂದು ಇಲ್ಲಿ ಸಭೆ ಮಾಡಿದ್ರು ಕೂಡ ಅದಕ್ಕೆ ಕ್ಯಾರೆ ಅಂತ ಇಲ್ಲ. ಅಲ್ಲಿಗೆ ಹೈಕಮಾಂಡ್ಗೆ ಸೆಡ್ಡು ಹೊಡೆದು ನಿಲ್ಲುವಂತಹ ಮಟ್ಟಕ್ಕೆ ಯತ್ನಾಳ್ ಬಣ ಬಂದು ನಿಂತ್ಕೊಂಡಿದೆ. ಇನ್ನು ಒಂದಷ್ಟು ಜನ ಯತ್ನಾಳ್ ಬಣದಲ್ಲಿರುವಂತಹ ಶಾಸಕರು ಮಾತನಾಡಿದ್ದಾರೆ. ಏನೇನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಇವತ್ತಿನ ದಿವಸ ನಮ್ಮ ರಾಷ್ಟ್ರೀಯ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ರಾಧಾ ಮೋಹನ್ ಅಗರ್ವಾಲ್ ಜಿಯವರು ಬೆಂಗಳೂರಿನಲ್ಲಿ ಶಾಸಕರ ಮತ್ತು ಸಂಸದರ ಸಭೆಯನ್ನು ಪಕ್ಷದ ಸಂಘಟನೆಯ ಕುರಿತು ಕರೆದಿದ್ದು ಕೇಳಿದ್ವಿ. ಇದರಿಂದ ಒಂಥರ ಆಘಾತ ಆಯಿತು. ಯಾಕೆ ಅಂತ ಹೇಳಿದರೆ, ಕೇವಲ ಇದು ಪಾರ್ಟಿ ಮೀಟಿಂಗ್ ಕರೆದಿದ್ದಾರೋ ಅಥವಾ ಶಾಸಕಾಂಗ ಸಭೆ ಕರೆದಿದ್ದಾರೋ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಯಿತು. ಅದ್ರ ಜೊತೆಗೆ ಈಗೇನು 65 ಜನರ ಶಾಸಕರು ಸಭೆ ಕರೆದಿದ್ದಾರೆ,
ಇನ್ನು 148 ಜನ ಸ್ವತಂತ್ರ ಅಭ್ಯರ್ಥಿಗಳನ್ನು, ಮಾಜಿ ಶಾಸಕರುಗಳನ್ನು, ಮಾಜಿ ಸಚಿವರುಗಳನ್ನು ಕೂಡ ಬಿಟ್ಟು ಕರೆದಿರೋದು ಭಾಳ ಒಂದು ದುರಂತ. ಏಕೆಂತ ಹೇಳಿದರೆ ಕೇವಲ 65 ಜನರಿಂದ ಸರ್ಕಾರ ಮಾಡಲಿಕ್ಕೆ ಆಗೋದಿಲ್ಲ, ಮತ್ತು 65 ಜನರಿಂದ ಮಾತ್ರ ಪಾರ್ಟಿ ಕಟ್ಟೋಕ್ಕಾಗೋದಿಲ್ಲ. ಅದಕ್ಕೆ ಎಲ್ಲ 224 ಕ್ಷೇತ್ರದ ಮಾಜಿ ಇರ್ಬೋದು, ಹಾಲಿ ಇರ್ಬೋದು, ಎಲ್ಲರೂ ಒಟ್ಟಿಗೆ ಕರೆದಿದ್ರೆ ಭಾಳ ಚೆನ್ನಾಗಿತ್ತು. ಆ ನಿಟ್ಟಿನಲ್ಲಿ ನಮ್ಮ ಅನಿಸಿಕೆಗಳನ್ನು ಹೇಳಲಿಕ್ಕೆ ನಮಗೆ ಅವಕಾಶ ವಂಚಿತರನ್ನಾಗಿ ಮಾಡಿದ್ದಾರೆ. ಈ ದೃಷ್ಟಿಯಿಂದ ನಾವೆಲ್ಲ ಸಭೆ ಸೇರಿ ನಮ್ಮ ಡಾಕ್ಟರ್ ರಾಧಾಮೋಹನ್ ಅಗರ್ವಾಲ್ಜಿ ಅವರಿಗೆ ಒಂದು ಮೆಸೇಜನ್ನು ಕೊಟ್ಟಿದ್ದೇವೆ. ನಾವೆಲ್ಲ ತಮ್ಮನ್ನು ಭೇಟಿಯಾಗಬೇಕು, ನಮ್ಮ ಅನಿಸಿಕೆಗಳನ್ನು ಹೇಳಬೇಕು ಅಂತೇಳಿ ಅವರಲ್ಲಿ ಮೆಸೇಜ್ ಕಳಿಸಿದ್ದೇವೆ. ಇವತ್ತಿನ ದಿವಸ ಬಿಪಿ ಹರೀಶ್ ಅವರು ಇದ್ದಾರೆ. ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದ್ದು ಬಿಪಿ ಹರೀಶ್ ಅವರು ಇವತ್ತು ಅವನ್ನೇ ಮಾತಾಡ್ತಾನೆ. ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಬಿಜೆಪಿ ಆಫೀಸ್ಗೆ ಬರ್ತಾರೆ, ಬರೋದು ಏನು ಅನ್ನೋದು ಗ್ಯಾರಂಟಿ ಇಲ್ಲ. ಇವತ್ತು ಬಂದಿಲ್ಲ, ರಾಧಾಮೋಹನ್ ಅವರು ಭೇಟಿ ಮಾಡಿಲ್ಲ. ಪಕ್ಷ ಕರೆ ಕೊಟ್ಟಂಥ ಸಂದರ್ಭದಲ್ಲಿ ಪಕ್ಷದ ಮೀಟಿಂಗ್ಗಳು ಇರ್ಬೋದು, ಪಕ್ಷದ ಅಧಿಕೃತ ಹೋರಾಟದಲ್ಲಿ ನಾವು ಯಾವುದೇ ಸಂದರ್ಭದಲ್ಲಿ ಆಬ್ಸೆಂಟ್ ಆಗಿಲ್ಲ. ಮೂಲ ಹೋರಾಟದಲ್ಲಿ 5 ದಿನಗಳ ಕಾಲ ಸತತವಾಗಿ ಪಾದಯಾತ್ರೆ ಭಾಗವಹಿಸಿದ್ದೇವೆ. ಪಕ್ಷದ ಕರೆ ಬಂದಾಗ ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ಆದರೆ ಪಕ್ಷಕ್ಕೆ ದ್ರೋಹ ಮಾಡಿದಂಥ ಯಡಿಯೂರಪ್ಪನವರಲ್ಲಿ, ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷಕ್ಕೆ ದ್ರೋಹ ಮಾಡುವಂಥ ವೆಂಕಟೇಶ್ವರರಲ್ಲಿ, ಮಗ ವಿರೂಪಾಕ್ಷಪ್ಪ ಇರಲಿ, ಮಗ ಮಲ್ಲಿಕಾರ್ಜುನ್ ಇರಲಿ, ಅವರಿಗೆ ಕುಮ್ಮಕ್ಕು ಕೊಟ್ಟಿದ್ದು ಯಡಿಯೂರಪ್ಪನವರು, ಅವ್ರ ಪುತ್ರ ವಿಜೇಂದ್ರ ಅವರು. ದಾವಣಗೆರೆ ಲೋಕಸಭಾ ಕ್ಷೇತ್ರ ಸೋಲಲಿಕ್ಕೆ, ಬಿಜೆಪಿ ಸೋಲಲಿಕ್ಕೆ ಈ 5 ಜನ ಕಾರಣ ಅಂತಕ್ಕಂಥದ್ದು ಅಂದಿನಿಂದ ಇಲ್ಲಿ ತನಕ ಹೇಳ್ತೀವಿ. ಮುಂದೂ ಕೂಡ ನಾನು ಹೇಳ್ತೀವಿ. ಮತ್ತು ಯಾರಾಗಬೇಕು ಸರ್, ಯಾರಾದರೂ ನಮಗೆ ಅದಿಲ್ಲ. ಪಕ್ಷ ದ್ರೋಹ ಮಾಡಿದಂತ ಬೇಡ. ಓಕೆ, ಯಾರನ್ನು ಮಾಡಿದ್ರು ನನಗೆ ಸಂತೋಷ. ಈಗ ಯತ್ನಾಳ್ ಅವರು ಸಹ ಬಂದಿದ್ದಾರೆ, ರಮೇಶ್ ಜಾರಕಿಹೊಳಿ ಅಂತ ಬಂದಿದ್ದಾರೆ. ಅವ್ರ ಗುಂಪಲ್ಲಿ ಏನು ಕೊನೆ ನಂದು ಗುಂಪಲ್ಲ, ನನ್ನ ಹೋರಾಟ ವಿಚಾರಕ್ಕೆ, ಪಕ್ಷ ದ್ರೋಹ ಕೆಲಸ ಮಾಡಬೇಕಂತ ಅವರ ವಿರುದ್ಧವಾದಂಥ ಹೋರಾಟ. ಇಷ್ಟೆಲ್ಲ ಹೇಳಿದ ಕೇಂದ್ರವನ್ನು ಮುಂದೆ ಅದು ಪ್ರಾಮಾಣಿಕರಿಗೆ ಕಾಲ ಇಲ್ಲ ಅಂತ ಗೊತ್ತಾಗ್ತದೆ. ಇದಿಷ್ಟು ಬಿಪಿ ಹರೀಶ್ ಅವರ ಮತ್ತು ಕ್ಯಾಮರಾಮನ್ ವಸಂತ್ ಜೊತೆ ರಾಘವೇಂದ್ರ, ಪವರ್ ಟಿವಿ, ಬೆಂಗಳೂರು. ಬಿಪಿ ಇದೇ ವಿಚಾರವಾಗಿ ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಜೊತೆಗೆ ಚರ್ಚೆಯಲ್ಲಿ ಹಿರಿಯ ಪತ್ರಕರ್ತರು ಸಮೀವುಲ್ಲಾ ಸರ್ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಬಿಜೆಪಿ ವಕ್ತಾರರು ಎಚ್.ಎನ್. ಚಂದ್ರಶೇಖರ್ ಅವರು ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್ ಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನಾನು ಹಿರಿಯ ಪತ್ರಕರ್ತರು ಸಮೀವುಲ್ಲಾ ಸರ್ ಜೊತೆ ಮಾತನಾಡ್ತಾ ಹೋಗ್ತೀನಿ. ಸರ್, ಸದ್ಯ ನೀವು ಕಾಂಗ್ರೆಸ್ನ ಪರಿಸ್ಥಿತಿಯನ್ನ ಕೂಡ ನೋಡ್ತಾ ಇದ್ದೀರಿ, ಈ ಬಿಜೆಪಿಯ ಪರಿಸ್ಥಿತಿಯನ್ನ ಕೂಡ ನೋಡ್ತಾ ಇದ್ದೀರಿ. ಕಾಂಗ್ರೆಸ್ನಲ್ಲೂ ಬಣ ಬಡದಾಟ ಇದೆ, ಬಿಜೆಪಿಯಲ್ಲೂ ಬಣ ಬಡದಾಟ ಇದೆ. ಎಲ್ಲೊಂದ್ ಕಡೆ ಕಾಂಗ್ರೆಸ್ನಲ್ಲಿ ಎಚ್ಚರಿಕೆ ಕೊಟ್ಟ ತಕ್ಷಣ, ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ವಾರ್ನಿಂಗ್ ಕೊಟ್ಟ ತಕ್ಷಣ ಒಂದು ಹಂತಕ್ಕೆ, ಇಫ್ ನಾಟ್ ಕಂಪ್ಲೀಟ್ ಆಗಿ ಅಲ್ಲದೆ ಇದ್ರು ಅಥವಾ ಮೇಲ್ನೋಟಕ್ಕಾದ್ರೂ ಸೈಲೆಂಟ್ ಆಗಿದ್ದಾರೆ ಅನ್ನೋ ತರ ಕಾಣಿಸ್ತಾ ಇದೆ. ಆದ್ರೆ ಸದ್ಯ ಇವತ್ತಿನ ಚರ್ಚೆ ನಾವು ಮಾಡ್ತಾ ಇರೋದು ಬಿಜೆಪಿಯ ಬಗ್ಗೆ. ಸರ್, ಬಿಜೆಪಿ ಯಾವಾಗ್ಲೂ ಹೇಳ್ತಾರೆ ಶಿಸ್ತಿನ ಪಕ್ಷ, ಶಿಸ್ತು ಅಂದ್ರೆ ಬಿಜೆಪಿ ಅಂದ್ರೆ ಶಿಸ್ತು ಅನ್ನುವಂಥ ಮಾತುಗಳನ್ನ ಹೇಳ್ತಾರೆ. ಆದ್ರೆ ಆ ಶಿಸ್ತೆಲ್ಲವೂ ಕೂಡ ಸುಸ್ತಾಗಿ ಹೋಗಿದೆ. ಹೈಕಮಾಂಡ್ ಈಗ ಏನು ಮಾಡಿದ್ರು ಕೂಡ ರಾಜ್ಯದಲ್ಲಿ ಯಾರು ಕಂಟ್ರೋಲಿಗೆ ಸಿಗದ ಹಂತದಲ್ಲಿ ಬಂದು ನಿಂತ್ಕೊಂಡಿದ್ದಾರೆ. ಬಣ ಬಡದಾಟ ಅಗೇನ್, ಯತ್ನಾಳ್ ಬಣ, ವಿಜೇಂದ್ರ ಬಣ, ಒಬ್ರಿಗೊಬ್ರು ಮಾತು. ವಿಜೇಂದ್ರ ಅವ್ರು ಏನು ಮಾತಾಡದೆ ಇದ್ರು ಕೂಡ ಎಲ್ಲ ಒಂದ್ ಕಡೆ ಯತ್ನಾಳ್ ಅವರಿಂದ ಬರ್ತಾ ಇರುವಂತ ಮಾತು, ಮೊನಚಾದ ಮಾತುಗಳು, ಒಬ್ಬ ರಾಜ್ಯಾಧ್ಯಕ್ಷರ ಮೇಲೆ ಬಹಿರಂಗವಾಗಿ ಕೊಡ್ತಾ ಇರುವಂತ ಸ್ಟೇಟ್ಮೆಂಟ್ಗಳು. ಅಂಡ್ ಇವತ್ತು ರಾಧಾಮೋಹನ್ ದಾಸ್ ಅವರು ಅಗರ್ವಾಲ್ ಅವರು ಬಂದು ಮ್ಯಾರಥಾನ್ ಸಭೆಗಳನ್ನ ನಡೆಸಿರೋದು. ಏನ್ ಹೇಳ್ತೀರಿ ಸರ್ ರಾಜ್ಯ ಬಿಜೆಪಿಯ ಪರಿಸ್ಥಿತಿ ಬಗ್ಗೆ? ಸದ್ಯ ಬಿಜೆಪಿಯ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ ಯಾರ ಕಡೆ ಹೋಗ್ಬೇಕು? ಈಗ ಹೈಕಮಾಂಡ್ ಎಲ್ಲೋ ಒಂದ್ ಕಡೆ ಯತ್ನಾಳ್ ಅವರು ಯಾರ ಬಲವೂ ಇಲ್ಲದೆ ಇಷ್ಟೊಂದೆಲ್ಲ ಮಾತನಾಡ್ಲಿಕ್ಕೆ ಸಾಧ್ಯನಾ ಅನ್ನುವಂತ ಪ್ರಶ್ನೆ ಕೂಡ ಮೂಡುತ್ತೆ. ಸೊ ಹೀಗಿರುವಾಗ ಯತ್ನಾಳ್ ಬೆನ್ನಿಗೆ ಯಾರು ನಿಂತ್ಕೊಂಡಿದ್ದಾರೆ? ಹೈಕಮಾಂಡೇ ನಿಂತ್ಕೊಂಡಿದ್ಯಾ? ವಿಜೇಂದ್ರ ಅವರನ್ನ ಕೆಳಗಿಳಿಸೋದಕ್ಕೆ ಹೈಕಮಾಂಡ್ ಏನಾದ್ರೂ ಪ್ಲಾನ್ ಮಾಡ್ತಾ ಇದೆಯಾ? ಯಾಕೆ ಯತ್ನಾಳ್ ಅವರು ಪದೇ ಪದೇ ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇದ್ರು ಕೂಡ ಹೈಕಮಾಂಡ್ ಯತ್ನಾಳ್ ಅವರ ಮಾತುಗಳಿಗೆ ಬ್ರೇಕ್ ಹಾಕುವಂತ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ? ವಿಜೇಂದ್ರ ಪರವಾಗಿ ಒಂದಷ್ಟು ಆಪ್ತರು, ವಿಜೇಂದ್ರ ಅವರ ಆಪ್ತರು, ಒಂದಷ್ಟು ಮಾಜಿ ಶಾಸಕರು, ಹಾಲಿ ಶಾಸಕರು ಎಲ್ಲರೂ ಕೂಡ ಇದ್ದಾರೆ. ಒಂದು ಹೈಕಮಾಂಡ್ ಬಂದ ಯಾರೋ ಬಂದು ಒಂದು ಸಭೆ ನಡೆಸ್ತಾರೆ, ಒಬ್ಬ ರಾಜ್ಯ ಉಸ್ತುವಾರಿ ಬಂದು ಸಭೆ ನಡೆಸ್ತಾರೆ ಅಂತ ಅಂದಾಗ ಅಷ್ಟು ಜನ, ಅರ್ಧಕ್ಕರ್ಧ ಜನ ಶಾಸಕರು ಗೈರು ಹಾಜರಾಗ್ತಾರೆ ಅಂತ ಹೇಳಿದ್ರೆ ಎಲ್ಲಿ ಗೌರವ ಇದೆ? ಹೈಕಮಾಂಡ್ ಮೇಲೆ ಬಿಜೆಪಿಯ ನಾಯಕರಿಗೆ ಯಾವ ಗೌರವ ಇದೆ? ಎಲ್ಲೋ ಒಂದ್ ಕಡೆ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ವಿಜೇಂದ್ರ ಅವರಿಗೆ ಫೇವರ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಐ ಡೋಂಟ್ ನೋ. ಯತ್ನಾಳ್ ಅವರು ಹೇಳ್ತಾರೆ ನಮ್ಮದೇ ಆದಂತಹ ಒಂದು ಕೋರ್ ಕಮಿಟಿ ಇದೆ, ನಾವು ರಾಜ್ಯಾಧ್ಯಕ್ಷರ ಚುನಾವಣೆಗೆ ಅಭ್ಯರ್ಥಿಯನ್ನ ಹಾಕ್ತೀವಿ ಅಂತ ಹೇಳಿ. ಹಾಗಾದ್ರೆ ಕೋರ್ ಕಮಿಟಿ ಸಭೆ ಅನ್ನೋದು ಒಂದು ಪಕ್ಷಕ್ಕೆ ಸೀಮಿತವಾಗಿದೆಯಾ, ಇಲ್ಲ ಪಕ್ಷದಲ್ಲೇ ಎರಡೆರಡು ಕೋರ್ ಕಮಿಟಿ ಸಭೆ, ಎರಡೆರಡು ಬಣಗಳು, ಈ ಬಣ ಒಂದು ಸಮಿತಿ, ಈ ಬಣ ಒಂದು ಸಮಿತಿ ಮಾಡಿ
ಸಭೆಯನ್ನ ನಡೆಸುವಂಥದ್ದ. ಬಿಜೆಪಿ ಈಗ ಆಲ್ರೆಡಿ ಅರ್ಥ ಮಾಡ್ಕೊಳ್ಬೇಕು ರಾಜ್ಯದಲ್ಲಿ ಯಾವ ಪರಿಸ್ಥಿತಿಗೆ ಬಂದಿದೆ. ಎಷ್ಟಿದ್ದವರು 65 ಬಂದಿದ್ದಾರೆ. ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದಂಥ ಬಿಜೆಪಿ 65 ಶಾಸಕರ ಸಂಖ್ಯೆಗೆ ಬಂದ್ಬಿಡ್ತು. ಎಂಪಿಗಳು ಒಬ್ರು ಪತ್ತೆ ಇಲ್ಲ, MLCಗಳು ಪತ್ತೆ ಇಲ್ಲ ಈ ಸಭೆಯಲ್ಲಿ. ಎಲ್ಲಿ ಹೋದ್ರು? ಹಾಗಾದ್ರೆ ಹೈಕಮಾಂಡ್ ಮಾಡುವಂತಹ ಸಭೆಯ ಮೇಲೆ ಅವ್ರಿಗೆ ಯಾರಿಗೂ ಕೂಡ ನಂಬಿಕೆ ಇಲ್ವಾ, ವಿಶ್ವಾಸ ಇಲ್ವಾ, ಧೈರ್ಯ ಇಲ್ವಾ, ಅಥವಾ ಗೌರವ ಇಲ್ವಾ? ಈ ಎಲ್ಲ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಆಡಳಿತ ಪಕ್ಷದ 108 ಲೂಪ್ ಹೋಲ್ಸ್ ಇದ್ರೂ ಕೂಡ ಅದ್ಯಾವುದನ್ನು ಕೂಡ ಎತ್ತಿ ಹಿಡಿಯಲಾಗದಂತ ಪರಿಸ್ಥಿತಿಯಲ್ಲಿ ಬಿಜೆಪಿ ಇದೆ. ಯಾಕಂದ್ರೆ ಬಿಜೆಪಿನೇ ಎಥಿಕ್ಸ್ ಕಳ್ಕೊತಾ ಇದೆ. ಕಾಂಗ್ರೆಸ್ ಬಗ್ಗೆ ಮಾತನಾಡುವಂತಹ ನೈತಿಕತೆಯನ್ನ ಬಿಜೆಪಿ ಕಳ್ಕೊಳ್ತಾ ಇದೆ. ಕಾರಣ ಬಣ ಬಡದಾಟ. ಅಶೋಕ್ ಅವ್ರು ಎಲ್ಲೂ ಮುನ್ನೆಲೆಗೆ ಬರ್ತಾ ಇಲ್ಲ, ಯಾವ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ. ಕಾಂಗ್ರೆಸ್ ವಿರುದ್ಧ ಏನಾದ್ರೂ ಇತ್ತು ಅಂದ್ರೆ ಒಂದಷ್ಟು ಸ್ಟೇಟ್ಮೆಂಟ್ ಕೊಡ್ತಾರೆ ಹೊರತು ಸ್ವಪಕ್ಷದಲ್ಲಿ ಒಬ್ಬ ವಿಪಕ್ಷ ನಾಯಕ ಆಗಿದ್ದಾರೆ, ಅವರು ಯಾವ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇಲ್ಲ. ಈ ಕಡೆ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಏನನ್ನೂ ಮಾಡಲಾಗದಂತ ಅಸಹಾಯಕ ಪರಿಸ್ಥಿತಿಲಿದ್ದಾರೆ. ಪದೇ ಪದೇ ದೆಹಲಿಗೆ ಹೋಗ್ತಾರೆ, ಹೈಕಮಾಂಡ್ ಭೇಟಿ ಮಾಡ್ಕೊಂಡು ಬರ್ತಾರೆ. ಹೋಗಿ ಹೇಳಿ ಸರ್, ದಯವಿಟ್ಟು ಯತ್ನಾಳ್ ಅವರ ಬಾಯಿಗೆ ಬೀಗ ಹಾಕಿ ಸರ್, ಪಕ್ಷದ ಮರ್ಯಾದೆ ಹೋಗ್ತಾ ಇದೆ ಅಂತ ಹೈಕಮಾಂಡ್ ಹತ್ರ ಮಾತನಾಡ್ಕೊಂಡು ಬರ್ತಾರೆ. ಆದರೆ ಯತ್ನಾಳ್ ಅವರ ಬಾಯಿಗೆ ಬೀಗ ಹಾಕುವಂಥ ಕೆಲಸವನ್ನ ಹೈಕಮಾಂಡ್ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅನ್ನೋದು ಇಲ್ಲಿ ದೊಡ್ಡ ಪ್ರಶ್ನೆ. ಒಂದ್ ಕಡೆ ನೋಟಿಸ್ ಕೊಟ್ರು, 1-2 ಸಲ ನೋಟಿಸ್ ಕೊಟ್ರು, ನೆಪಕ್ಕೆ ಕೊಟ್ರ ನೋಟಿಸು. ಆ ನೋಟಿಸ್ ಕೊಟ್ಟು 1 ವಾರ ಏನೋ ಸುಮ್ಮನಿದ್ರು ಯತ್ನಾಳ್ ಅವರು. ಅದಾದ ನಂತರ ಅವರು ಸುಮ್ಮನಿರ್ಲಿಲ್ಲ. ಈ ಕಡೆ ರಮೇಶ್ ಜಾರಕಿಹೊಳಿ, ಈ ಕಡೆ ಯತ್ನಾಳು, ಆ ಕಡೆ ಕುಮಾರ್ ಬಂಗಾರಪ್ಪ, ಇವ್ರು ಎಲ್ಲರ ಟೀಮ್ ಈಗ ಸೇರ್ಕೊಂಡಿದೆ. ಹೇಗಾದ್ರೂ ಮಾಡಿ ವಿಜೇಂದ್ರ ಅವರನ್ನ ಕೆಳಗಡೆ ಇಳಿಸಲೇಬೇಕು, ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವಂತಹ ಪಣವನ್ನ ತೊಟ್ಟಿದೆ ಯತ್ನಾಳ್ ಅಂಡ್ ಟೀಮ್. ವಿಜೇಂದ್ರ ಅವರನ್ನ ಬಚ್ಚ ಇನ್ನು ಅಂತ ಹೇಳ್ತಾ ಇದ್ರು. ಈ ರೀತಿಯಾದಂತಹ ಪದ ಪ್ರಯೋಗ, ವಾಟ್ ಎವರ್ ದ ಡಿಸ್ಪ್ಯೂಟ್ಸ್, ಏನಾದ್ರೂ ಡಿಸ್ಪ್ಯೂಟ್ಸ್ ಇರಲಿ, ಅದು ಅವರ ಪಕ್ಷದ ಒಳಗಡೆ ಇರಬೇಕು. ಬಿಜೆಪಿ ವಕ್ತಾರರು ಏನೇ ಹೇಳ್ಬೋದು, ಅದು ಪಕ್ಷದ ಒಳಗಡೆ ಇರಬೇಕು. ಪಕ್ಷದಿಂದ ಹೊರಗಡೆ ಬಂದು ಬಹಿರಂಗ ಹೇಳಿಕೆಗಳನ್ನ ಕೊಟ್ಟು ಪಕ್ಷಕ್ಕೆ ಮುಜುಗರವಾಗುವಂತ ಕೆಲಸವನ್ನ ಯಾರೇ ಮಾಡಿದ್ರು ಕೂಡ ಹೈಕಮಾಂಡ್ ಅವ್ರ ಬಗ್ಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಬೇಕಾಗಿತ್ತು. ನೋಡೋಣ ಬಿಜೆಪಿಯಲ್ಲಿ ಏನೇನು ಆಗ್ತಾ ಇದೆ ಅಂತ.